ನಾನು ಒಬ್ಬ ವರ್ಲ್ಡ್ ಚಾಂಪಿಯನ್, ಸುಮ್ಮನೆ ಪಂದ್ಯ ಅಥವಾ ಸಾಹಸ ಕ್ರೀಡಾಪಟು. ಹತ್ತಿ ಮೇಲೆ ಬರಲಿ, ಹತ್ತಿ ಮೇಲೆ ಬರಲ್ಲ ನೀವೆಲ್ಲ. ಸ್ವಲ್ಪ ಪವರ್ ಬಂದದ ಕೈ ಕಂಟ್ರೋಲ್. ಚಪ್ಪಳೆ ಗೈಸ್, ನಮ್ಮ ಜೊತೆ ಇದ್ದಾರೆ ಕೋತಿ ರಾಮು ಅವರು. ಇವ್ರ ಹತ್ರನೇ ಮಾತಾಡೋಣ ಬನ್ನಿ. ಇವಾಗ ಸರ್, ನಿಮಗೆ ಈ ಬಂಡೆ ಅಥವಾ ಸಾಹಸ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ? ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? ಸುಮ್ಮನೆ ಹಿಂಗೆ ಒಂದು 20 ವರ್ಷ ಸರ್ವಿಸ್. ಹೌದಾ? ಪ್ರೊಫೆಷನಲ್ ಕ್ಲೈಂಬರ್. ಹೌದಾ? ಏನು ಸರಿ, ಎಷ್ಟು ಕಷ್ಟಪಟ್ಟಿದ್ದೀರಾ? ಏನೇನು ಮಾಡಿದ್ದೀರಾ? ಕಷ್ಟ ಎಲ್ಲ ಸತ್ತ ಇರೋದು, ಮನುಷ್ಯ ಕಳೆದೋ ಇರೋ ದಿನ ಮರ್ತು ಬಿಡ್ಬೇಕು. ನಾಳೆ ನಾಡು ನೋಡೋಣ. ಈಗ ಕ್ಷಣ ಅಷ್ಟು ನಮ್ಮ ಸರ್ಕಾರದಿಂದ ಏನಾದ್ರು ಸಿಗ್ತಾ ಇದೆಯಾ ಅಂತ ಕೇಳಿ. ನಮ್ಮ ದೇಶದಲ್ಲಿ ಸರ್ಕಾರಗಳೇ ಸ್ಪೋರ್ಟ್ಸಿಗೆ ಕಮ್ಮಿ ಸರ್ಕಾರದವರು ಸಪೋರ್ಟ್ ಮಾಡಬೇಕು, ಏನಾದ್ರು ಮಾಡಿ. ನಿಮ್ಮಂತವ್ರಿಗೆ ಅವ್ರು ಮಾಡ್ತಾರಂತ ನಾವು ಅವರಿಂದ ಇಲ್ಲ ನಿಮ್ಮಂತವ್ರಿಗೆ ಸಾಧನೆ ನಾವು ಮಾಡೋಣ. ನನಗಿಲ್ಲಿ ಪಬ್ಲಿಕ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ಸರ್, ಪಬ್ಲಿಕ್ ನಾನೇ ಕೆಲ ಮಕ್ಕಳನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಸಾಕಿ ಓದಿಸಿ ಟ್ರೈನಿಂಗ್ ಕೊಟ್ಟು. ನೀನು ಕ್ಲಾಸಸ್ ಇದೆಯಾ ಸರ್? ನಾನೇ ಬಡ ಮಕ್ಕಳನ್ನ ಸಾಕೊಂಡು. ಹೌದಾ? ಎಷ್ಟು ಜನ ಇದ್ದಾರೆ ಸರ್? ಒಂದು 15 ಜನ. 15 ಜನ. ಎಲ್ಲರೂ ಇದೇ ಥರನೇ ಇದ್ದಾರೆ? ಸ್ಪೋರ್ಟ್ಸ್ ಎಲ್ಲ ಯಾವ್ದಾವ ಥರ ಸ್ಪೋರ್ಟ್ಸಿಗೆ ಟ್ರೈನಿಂಗ್ ಕೊಡ್ತೀರಾ ನೀವು? ಕ್ಲೈಂಬಿಂಗ್ ಒಂದೇನಾ ಯೂಸ್ ಮಾಡ್ತೀರಾ ನೀವು ಕ್ಲೈಮ್ ಮಾಡೋಕ್ಕೆ? ಏನಿಲ್ಲ, ಶೂ ಅಷ್ಟೇ. ಶೂ ಒಂದು ಅಷ್ಟೇನಾ? ಮತ್ತು ಯಾವ ರೀತಿ ನೀವು ಟ್ರೈನ್ ಅಪ್ ಆಗ್ತೀರಾ ಅಂತ? ಮಕ್ಳಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತೀರಾ? ಎಕ್ಸಸೈಸ್ ಸ್ಪೋರ್ಟ್ಸ್ ಅಂದರೆ ಇನ್ನೇನಲ್ಲ ಹಾಗೆ. ಅಂದರೆ ಈಗ ಚಿಕ್ಕ ಪುಟ್ಟ ಗುಡ್ಡನೆಲ್ಲ ಹತ್ತಿಸ್ತೀರಾ ಅಥವಾ ಏನು ಡೈರೆಕ್ಟ್ ಆ ಥರ ಕೇಳಿದ್ದು? ಯಾವ ಥರ ಟ್ರೈನಿಂಗ್ ಕೊಡ್ತೀರಾ ಸರ್? ಅಂದರೆ ಎಷ್ಟು ದಿವಸ ಈ ಥರ ಏನಾದರೂ ಮಂತ್ಲಿ ವೈಸ್ ಆ ಥರ ಏನಾದ್ರು ಮಾಡ್ತೀರಾ ಅಥವಾ ಫುಲ್ ಕೋಚ್ ಪೀರಿಯಡಿಗೆ ಮುಗಿಯೋ ಗಂಟನೂ ಟ್ರೈನಿಂಗ್ ಕೊಡ್ತೀರಾ? ನಾನೇ ದತ್ತು ತಂದು ಸಾಕ್ತೀನಿ ಆ ಥರ. ಅಂದರೆ ಎಷ್ಟು ಜನ? ಒಂದು 15 ಜನ ಮಕ್ಕಳಿದ್ದಾರಾ? ನಾವು ದುಡ್ಡಿಗೆಲ್ಲ ಟ್ರೈನಿಂಗ್ ಕೊಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗೈಸ್, ಇದು 4th ಎಂಟ್ರೆನ್ಸ್, ಗಂಟೆ ಬಾಗಿಲು ಅಂತ ಕರೀತಾರೆ ಅಥವಾ ಸೋಲ್ಜರ್ ಎಂಟ್ರಿ ಅಂತಲೂ ಕರೀತಾರೆ. ಈ ಸೋಲ್ಜರ್ ಎಂಟ್ರಿ ಬಂದು ಯಾವಾಗಲೂ ಇಲ್ಲಿ ಸೋಲ್ಜರ್ಸ್ ಇರ್ತಾಯಿದ್ರು. ಈ ಎಂಟ್ರಿಗೆ ಯಾವ ಜನಸಾಮಾನ್ಯರು ಓಡಾಡೋ ಥರ ಇರ್ತಿರಲಿಲ್ಲ. ಯಾವಾಗ್ಲೂ ಬರೀ ರಾಜರು ಈಗ ಯಾರಾದರೂ ಭೇಟಿ ಮಾಡೋಕ್ಕೆ ಬಂದಾಗ ಮಾತ್ರ ಓಡಾಡೋ ಥರ ಇರ್ತಾಯಿತ್ತು. ಇಲ್ಲಿ ಒಬ್ಬೊಬ್ಬ ರಾಜನ ಚಿತ್ರದುರ್ಗ ಕೋಟೆನ ಆಳ್ವಿಕೆ ಮಾಡಬೇಕಾದ್ರೆ ಅವರವರು ರಿಮಾರ್ಕಬಲ್ ಅಂತ ಒಂದೊಂದು ಮಾರ್ಕ್ಸ್ನ ಕೆತ್ತಿರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಥರ ಆಂಜನೇಯ ಅಲ್ಲಾಗಲೇ ತೋರಿಸಿದ್ನಲ್ಲ ಆ ಥರ ರಿಮಾರ್ಕಬಲ್ ಆಗಿ ಕೆತ್ತಿಟ್ಟಿದ್ದಾರೆ ನೋಡಿ. ಇದು ಗಂಟೆ ಬಾಗಿಲು. ಈ 4th ಎಂಟ್ರಿ ಆದಮೇಲೆ ಇಲ್ಲೊಂದು ವ್ಯೂ ಪ್ಲೇಸ್ ಇದೆಯಂತೆ, ಬೆಟ್ಟ ಹತ್ತಿ ಹೋಗಬೇಕು. ಅಲ್ಲಿ ವ್ಯೂ ಪ್ಲೇಸಲ್ಲಿ ಜಾಸ್ತಿ ಯಾರೂ ಓಡಾಡಲ್ಲ, ನೋಡಲ್ಲ. ನೋಡಿ ಬನ್ನಿ, ನಿಮಗೆ ಒಂದ್ಸಲಿ ತೋರಿಸ್ತೀನಿ ಯಾವ ಥರ ಇದೆ ಅದು ವ್ಯೂ ಪ್ಲೇಸ್ ಅಂತ. ಗೈಸ್, ನಮಗೆ ಕೋತಿರಾಮು ಅವರು ಸಿಕ್ಕಿದ್ರು. ಅವರು ತುಂಬ ವರ್ಷಗಳಿಂದ ತುಂಬ ಕಷ್ಟಪಟ್ಟು ಕ್ಲೈಂಬಿಂಗಲ್ಲಿ ಹೆಸರುವಾಸಿ ಆಗಿದ್ದಾರೆ. ತುಂಬ ಒಳ್ಳೆ ಕ್ರೀಡಾಪಟು ಕೂಡ. ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಅದು ಮುಗಿಸ್ಕೊಂಡು ಆ 4th ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟಿಗೆ ತಿರುಗಿದ್ರೆ ಈ ದಾರಿ ಕಾಣಿಸುತ್ತೆ. ಈ ದಾರಿಯಿಂದ ಸ್ಟ್ರೈಟ್ ನಡ್ಕೊಂಡು ಹೋದರೆ ನಮಗೆ ವ್ಯೂ ಸಿಗುತ್ತೆ. ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ, ನಿಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ.
ಎಷ್ಟು ದಪ್ಪ ದಪ್ಪ ಇದೆ ಅಂದರೆ ಕಲ್ಲು, ಯಪ್ಪ ಒಂದೊಂದು ಸ್ಟೆಪ್ಪು ಸಖತ್ ದೊಡ್ಡದಿದೆ. ಈ ಬಿಜಾಪುರಲ್ಲೂ ಹಂಗೆ ಗೋಲ್ ಗುಂಬ ಸತ್ವಾಗಿರುತ್ತಲ್ಲ ಅಷ್ಟು ದೊಡ್ಡ ದೊಡ್ಡ ಸ್ಟೆಪ್ಸ್ ಇದೆ ಇಲ್ಲಿ ನೋಡಿ. ನೋಡಿ ಬಂತು, ಈಗ ನಿಮಗೆ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೆ ವ್ಯೂ. ಇಲ್ಲೇನಿರ್ಬೋದು, ಗುಹೆ ಸುಮ್ಮನೆ ಹಂಗೆ ಜಾಗ ಇದೆ, ಬಂಡೆ. ಏನ್ ತಾತ ಖುಷಿ ಆಗ್ತೈತಾ? ಕಾಲು ಹೆಂಗ್ ನೋವ್ತಾ ಇದಾವ? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೆಂಗೈತೆ? ಇದೇ ಫಸ್ಟ್ ಟೈಮ್ ಬಂದಿದ್ಯಲ್ಲ? ನೋಡಿ ಹೆಜ್ಜೆ, ಇದೆಲ್ಲ ಸ್ಟೆಪ್ಸು, ಕುದುರೆ, ಆನೆ ಎಲ್ಲ ಓಡಾಡಿರೋದು. ಅದು ಹಿಂಗೆ ಸೊಂಡ್ಲು, ಇದು ಸೊಂಡ್ಲು, ಇದು ಕಣ್ಣು, ಮದ ಏರ್ಸಿರೋ ತರ ಇದಿರೋದು. ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ನೋಡಿ ಸ್ಟೆಪ್ಸ್ ಯಾವ ಥರ ಇದೆ. ಅಲ್ಲಿ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಈ ಕೋಟೆ ಇನ್ನೊಂದು ಬಾಗಿಲು ಬರ್ತಾ ಇದೆ ಗೈಸ್. ಈ ಎಂಟ್ರೆನ್ಸು ಸಿಕ್ಸ್ತ್ ಎಂಟ್ರೆನ್ಸು. ಈ ಸಿಕ್ಸ್ತ್ ಎಂಟ್ರೆನ್ಸ್ ಹೆಸರು ಬಂದು ಟೈಗರ್ ಫೇಸ್ ಎಂಟ್ರೆನ್ಸ್ ಅಂತ. ಈ ಎಂಟ್ರೆನ್ಸ್ ಅಂತೂ ಯಾರು ಬರ್ತಾನೆ ಇರಲಿಲ್ಲ ಒಳಗಡೆಗೆ, ಬರೀ ರಾಜರ ಆಳ್ವಿಕೆ ನಡೀತಾ ಇತ್ತು. ಇದಾದಮೇಲೆ ನಿಮಗೆ ರಾಜಮನೆತನದ ದೇವಸ್ಥಾನಗಳು ಸಿಗುತ್ತೆ. ಇಲ್ಲಿ ಮೇಲೆಲ್ಲ ಸೋಲ್ಜರ್ಸ್ ನಿಂತ್ಕೊಂಡು ಕಾಯ್ತಾ ಇದ್ರು. ಆಮೇಲೆ ಈ ಕಡೆಯಿಂದ ದಾಳಿ ಮಾಡಿದಾಗೂ ಕೂಡ ಅವಾಗೆಲ್ಲ ಗೇಟ್ ಎಲ್ಲ ಹೊಡಿಯೋಕ್ಕೆ ದೊಡ್ಡ ದೊಡ್ಡ ಇದು ಏನಪ್ಪ ಮರದ ದಿಣ್ಣೆಗಳನ್ನ ತೊಗೊಂಡು ನುಗ್ಗಿಸ್ತಾ ಇದ್ರಲ್ವಾ, ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಜಿಗ್ಜ್ಯಾಗ್ ಶೇಪಲ್ಲಿ ಕಟ್ಟಿರೋದು ನೋಡಿ. ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಇವಾಗ ಬನ್ನಿ ತಾತ. ದೇಶ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ವಿಸಿಟ್ ಮಾಡಿ ಚಿತ್ರದುರ್ಗಕ್ಕೆ. ಯಾರಾದರೂ ಚಿತ್ರದುರ್ಗಕ್ಕೆ ವಿಸಿಟ್ ಮಾಡಿದರೆ ಕೋಟೆಗೆ ಬರೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಇಲ್ಲಿ ಕುಡಿಯುವ ನೀರು ವ್ಯವಸ್ಥೆನೂ ಇದೆ. ಅಲ್ಲಿಂದ ಹತ್ಕೊಂಬಂದಿರ್ತಾರಲ್ವ ಕುಡಿಯೋಕ್ಕೆ ಅಂತಲೇ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ಇದೆ, ಚಿಕ್ಕ ಪುಟ್ಟ ಅಂಗಡಿಗಳು, ಐಸ್ ಕ್ರೀಮ್ಸ್, ಜ್ಯೂಸ್, ನೀರು ಎಲ್ಲ ಸಿಗುತ್ತೆ. ಬಾ ತಾತ. ಅಲ್ಲಿ ಎರಡು ಮಂಗ ಅದಾವ, ಎರಡು ಒಂದು ಕೆಳಗೆ ಹೊಡಿತಿರೋದು, ಒಂದು ಹೊಡಿಸ್ಕೊಂತಿರೋದು. ಕುತ್ಕೋತಿ ಇಲ್ಲೇ ಅಲ್ಬಾ, ಅಲ್ಲೋಗೋಣ ಮೇಲೆ. ಅಲ್ಲಿ ಕೆಳಗೊಂದು ಮಂಗ, ಮೇಲೊಂದು ಮಂಗ.
ಅದು ಕೊಡು ಅದು ಕೊಡ ಹೇಳ Why? I don't understand. ಇದು ಓಕ್ಲಿ ಹೊಂಡನಾ? ಏನು ಮಾಡ್ತಾರೆ ಇಲ್ಲಿ? ಗೈಸ್ ಇದ್ರ ಹೆಸರು ಓಕ್ಲಿ ಹೊಂಡ ಅಂತ. ನಾವು ಹೋಲಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಎಲ್ಲ ಓಕ್ಲಿ ಆಡ್ತೀವಲ್ಲ, ಆ ಥರ ಇಲ್ಲಿ ಹೋಲಿ ಎಲ್ಲ ಆಡ್ತಾ ಇದ್ರಂತೆ. ಗೈಸ್ ಇದಾದಮೇಲೆ ರಾಜರ ಮನೆತನದ ದೇವಸ್ಥಾನಗಳಿದೆ. ಏಕನಾಥೇಶ್ವರಿ ದೇವಸ್ಥಾನ, ಸಂಕೇಶ್ವರ ದೇವಸ್ಥಾನ, ಈ ಎಲ್ಲ ದೇವಸ್ಥಾನನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಒಬ್ಬವನ ಕಿಂಡಿ, ಒಬ್ಬವನ ಮನೆ ಎಲ್ಲನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ನಾನು ಕಟ್ ಮಾಡ್ತಾಯಿದ್ದೀನಿ. 3 ಪಾರ್ಟ್ಸಲ್ಲಿ ವಿಡಿಯೋ ಬರ್ತಾಯಿದೆ. ಗೈಸ್ ಪ್ಲೀಸ್ ಮಿಸ್ ಮಾಡದೆ ವಾಚ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.